ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳೇ ಆಗೋಗಿತ್ತು ನಾನು ಎಡಿಟಿಂಗ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ. ಸೊ ಇವತ್ತಿಂದ ಮತ್ತೆ ಎಡಿಟಿಂಗ್ ಮೇಲೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ತುಂಬ ಸಿಂಪಲ್ಲಾಗಿ ಮೊಬೈಲಲ್ಲೇ ಎಡಿಟ್ ಮಾಡೋದು ಹೇಗೆ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ವಿಡಿಯೋ ಆಗುತ್ತೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು, ಅಥವಾ ನೀವು ಏನೋ ಬೇರೆ ಈಗ ಏನೋ ರೀಲ್ಸ್ಗಳನ್ನ ಹಾಕ್ತೀರಾ ಅಥವಾ ಬೇರೆ ಒಂದು ಫೇಸ್ಬುಕ್ಕೆಲ್ಲೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಎಡಿಟಿಂಗ್ಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಸೊ ಒಂದೇ ಸಲ ನೀವು ಆರಾಮಾಗಿ ಒಂದು 10 ನಿಮಿಷ ಏನೋ ಮಾಡ್ಬೋದೇನೋ. ಸೊ ಅದರಲ್ಲಿ ನೀವು ಫುಲ್ಲು ಎಡಿಟಿಂಗ್ನ ನೀವು ತಿಳ್ಕೊಬಿಡ್ಬೋದು, ಆಯಿತಾ. ಸೊ ಹೇಗೆ ಕೈನ್ ಮಾಸ್ಟರಲ್ಲಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋಸ್ ಥರ ಒಂದು ಲೈಕ್ನ ಮಾಡಿ, ಆಯಿತಾ. ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಕೈನ್ ಮಾಸ್ಟರಲ್ಲಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಕೈನ್ ಮಾಸ್ಟರ್ ಅಂತ ಸರ್ಚ್ ಮಾಡಿ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ನಂತರ ಇದನ್ನು ನೀವು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇವಾಗ ನೋಡ್ತಾ ಇದ್ದೀರಾ ಕೈನ್ ಮಾಸ್ಟರ್ ಅಂತ ಲೋಗೋ ಇದೆ, ಆ್ಯಂಡ್ ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಆ್ಯಂಡ್ ಇಲ್ಲಿ ನಾನು ಎಡಿಟ್ ಮಾಡಿರುವಂಥ ಒಂದಷ್ಟು ವೀಡಿಯೋಸ್ಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಇದು ಬೇಕಾಗುವುದಿಲ್ಲ, ಆಯಿತಾ. ಇವಾಗ ನೀವು ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಈ ಒಂದು ಪ್ಲಸ್ ಅನ್ನೋ ಒಂದು ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು MT ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ. ಸೊ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಒಂದು ನಿಮಿಷ ಹಿಂದೆ ಹೊಂಟಾಯಿತು, ಅದು ಹೊರ್ಸೋಕೋದೆ ಸ್ಕ್ರೀನ್ನ. ಸೊ ಇಲ್ಲಿ ಒಂದು ನಿಮಗೆ TV ಥರ ಒಂದು ಔಟ್ಪುಟ್ ತೋರಿಸೋದಕ್ಕೆ ಇಲ್ಲಿ ಒಂದು ಪ್ರೊಜೆಕ್ಟರ್ ಥರ ಇರುತ್ತೆ, ಆಯಿತಾ. ಸೊ ಇಲ್ಲಿ ನೀವೇನೇನು ಎಡಿಟ್ ಮಾಡ್ತೀರಾ, ಸೊ ಅದೆಲ್ಲ ಕಂಪ್ಲೀಟಾಗಿ ಹೆಂಗೆ ಮಾಡಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಔಟ್ಪುಟ್ನ ನೀವು ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ. ಮೀಡಿಯಾ ಆಪ್ಷನ್ ಇದೆ, ಲೇಯರ್ ಆಪ್ಷನ್ ಇದೆ, ಸೊ ಆಡಿಯೋ ಆಪ್ಷನ್ ಇದೆ, ವಾಯ್ಸ್ ಆಪ್ಷನ್ ಇದೆ, ಆ್ಯಂಡ್ ಇಲ್ಲಿ ನಿಮಗೆ ಸಪ್ರೇಟ್ ಇನ್ನೊಂದು ಆನ್ಲೈನಲ್ಲಿ ನೀವು ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇದೆ. ಇಲ್ಲಿ ಪ್ಲೇ ಮಾಡೋದಕ್ಕೆ ಆಪ್ಷನ್ ಇದೆ, ಇಲ್ಲಿ ಬ್ಯಾಕ್ ಬರೋದಕ್ಕೆ ಆಪ್ಷನ್ ಇದೆ. ಸೊ ಇಲ್ಲಿ ಸೆಟ್ಟಿಂಗ್ಸು, ಇದು ಕೆಳಗಡೆ ಆಡಿಯೋದು ನೀವೇನೇನು ಎಡಿಟ್ ಮಾಡ್ತಾಯಿದ್ದೀರ ಅದನ್ನೆಲ್ಲ ನೋಡೋದಕ್ಕೆ, ಆ್ಯಂಡ್ ಇದದು ಬ್ಯಾಕಿಗೆ ಬರೋದಕ್ಕೆ. ಸೊ ಇವಾಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವು ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಯಾವೊಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ವೀಡಿಯೋನ ಆಲ್ರೆಡಿ ನಾನು ಎಡಿಟ್ ಮಾಡಿದ್ದೀನಿ. ಇವಾಗ ನಿಮಗೆ ಸುಮ್ಮನೆ ಒಂದು ಸ್ಯಾಂಪಲಾಗಿ ತೋರಿಸೋದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಈ ಒಂದು ವೀಡಿಯೋ ಬಂದಿದೆ. ಸೊ ನಿಮಗೆ ಈ ಒಂದು ವೀಡಿಯೋನ ಇಲ್ಲಿ ನೀವು ಜಸ್ಟ್ ಇಲ್ಲಿ ಪ್ಲೇ ಅಂತಿದೆ ನೋಡಿ, ಇದ್ರ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಆ ಒಂದು ವೀಡಿಯೋ ಹೆಂಗಿದೆ ಅಂತ ಅಂದ್ಬಿಟ್ಟು ನೀವು ಪ್ಲೇನ ಮಾಡ್ಬೋದು. ಈಗ ನಿಮಗೆ ಈ ಥರ ನೋಡ್ತಾ ಇರ್ತೀರಾ. ಸೊ ಇಲ್ಲೆಲ್ಲೋ ನೀವು ಅರ್ಧ ಕಟ್ ಮಾಡಬೇಕು ಅಂದಾಗ ಸೊ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಕತ್ರಿ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸ್ಪ್ಲಿಟ್ ಅಟ್ ಪ್ಲೇ ಎಡ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಇದೇ ಒಂದು ಭಾಗ ಆಗುತ್ತೆ, ಇದೇ ಒಂದು ಭಾಗ ಆಗುತ್ತೆ, ಆಯಿತಾ. ಸೊ ನಿಮ್ಗೆ ಆ ಥರ ಬೇಡ ಅಂತಂದರೆ, ಈಗ ನೀವು ಮೊದಲಿದ್ದಂಗೆ ಇರಬೇಕು, ಸಡನ್ನಾಗಿ ನಿಮ್ಗೆ ಏನೋ ಮಿಸ್ಸಾಗಿ ಕಟ್ ಮಾಡಿಬಿಟ್ಟೆ ಅಂತಂದರೆ ಸೊ ಇದನ್ನು ಹೊಡೆದ್ರೆ ಬ್ಯಾಕಿಗೆ ಬರುತ್ತೆ, ಅಲ್ಲಿ ಹೆಂಗಿತ್ತು ಮುಂಚೆ ಹಂಗೆ ಬರುತ್ತೆ. ಸೊ ಅದೇ ಥರ ನೀವು ಈಗೇನು ಎಡಿಟ್ ಮಾಡಿದರೆ ಅದು ಮತ್ತೆ ಬೇಕು ಅಂತಂದರೆ ಮಿಸ್ಸಾಗಿ ಕ್ಲಿಕ್ ಮಾಡಿಬಿಟ್ಟೆ ಅಂತಂದರೆ ಇದು ನೋಡಿದ್ರೆ ವಾಪಸ್ ನೀವೇನು ಮಾಡಿದರೆ ಎಡಿಟ್ ಅದು ಹಿಂಗೆ ಬರುತ್ತೆ, ಆಯಿತಾ. ಇದು ಮತ್ತೆ ಹಿಂದಕ್ಕೆ ಹೋಗೋದು ಮುಂದಕ್ಕೆ ಬರೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ, ನೀವು ಮಿಸ್ಸಾಗಿ ಏನಾದರೂ ಡಿಲೀಟು ಅಥವಾ ಕಟ್ ಏನಾದರೂ ಮಾಡಿದರೆ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಇದಕ್ಕೆ ಮ್ಯೂಸಿಕ್ ಹಾಕೋದು ಹೇಗೆ ಅಂತ ನಾನು ಫಸ್ಟು ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಆಲ್ರೆಡಿ ನಾನು ಗ್ಯಾಲರಿಯಿಂದ ವೀಡಿಯೋಸ್ಗಳನ್ನ ಹೆಂಗೆ ಹಾಕೋದು ಅಂತ ಇವಾಗ ನಾನು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ತೋರಿಸಿದ್ದೀನಿ. ಆಡಿಯೋನ ಹಾಕಬೇಕು ಅಂತಂದರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವೊಂದು ಆಡಿಯೋನ ಹಾಕಬೇಕು ಅಂತ ಇದ್ದೀರಾ ಆ ಒಂದು ಆಡಿಯೋನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ಪ್ಲಸ್ ಮೇಲಾದರೂ ಕ್ಲಿಕ್ ಮಾಡಿ ಅಥವಾ ಇಲ್ಲೇ ಆದರೂ ಪ್ಲೇನಾದ್ರು ಮಾಡ್ಕೋಬೋದು ನೀವು ಯಾವ ಸಾಂಗು ಅಂತ. ಸೊ ಅದಾದಮೇಲೆ ಇದೆ ಅಂತ ಪರ್ಫೆಕ್ಟ್ ಆದಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಾಂಗ್ ಬರುತ್ತೆ. ಇವಾಗ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇವಾಗ ಈ ಒಂದು ವೀಡಿಯೋಗೆ ನೀವು ಸಾಂಗನ್ನು ಹಾಕಬೇಕು ಅಂತ ಇದ್ದೀರಾ ಅಂತಂದರೆ ಸೊ ಇಲ್ಲಿ ಈ ಥರ ನೀವು ತಂದು ಕೂರಿಸ್ಕೊಳ್ಳಿ, ಆಯಿತಾ. ಇದು ಆ ಕಡೆ ಈ ಕಡೆ ನೀವು ಹಾಕೋಬೋದು. ನಿಮ್ಗೆ ಇಲ್ಲಿಂಗೆ ಶುರು ಆಗಬೇಕು ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಅಥವಾ ಹಿಂದಕ್ಕೆ ಎತ್ಕೋಬೇಕು ಅಂತಾರೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಆಡಿಯೋನ ಹಿಂದಕ್ಕೆ ಎತ್ಕೊಂಡ್ರೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈಗ ನೀವು ಪ್ಲೇ ಮಾಡ್ತೀನಿ, ಒಂದು ಸಲ ಬೇಕಾದ್ರೆ ಕೇಳಿ, ವಾಯ್ಸ್ ಜೊತೆ ಆಡಿಯೋನು ಸಾಂಗು ಕೂಡ ಬರುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. Dream11 ಅನ್ನೋ ಒಂದು ಅಪ್ಲಿಕೇಶನ್ ಏನಿದೆ, ಈ ಒಂದು ಅಪ್ಲಿಕೇಶನ್ನ ಕರ್ನಾಟಕದಲ್ಲಿ ಇವಾಗ ಈಗ ಸಾಂಗು ಕೂಡ ಬರ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಬರುತ್ತೆ ಆ ಒಂದು ಸಾಂಗಲ್ಲಿ, ಅದಕ್ಕೆ ನಿಮ್ಮ ಮ್ಯೂಸಿಕ್ ಕೇಳಿಸ್ತಾ ಇದೆ. ಸೊ ಇವಾಗ ಇದನ್ನು ನೀವು ಬ್ಯಾಕ್ಗ್ರೌಂಡ್ಗೆ ಬ್ಲೆಂಡ್ ಮಾಡಬೇಕು ಅಂತಂದರೆ, ಲೈಕ್ ಇವಾಗ ನಿಮ್ಮ ವಾಯ್ಸು ಕೇಳಿಸ್ಬೇಕು ಚೆನ್ನಾಗಿ, ಬ್ಯಾಕ್ಗ್ರೌಂಡಲ್ಲಿ ಈ ಸಾಂಗೂ ಕೂಡ ಕೇಳಬೇಕು ಅಂತಂದರೆ ನೀಟಾಗಿ. ಸೊ ಇದ್ರ ಮೇಲೆ ಸಾಂಗ್ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ನೀವು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ವಾಯ್ಸು ಕೂಡ ಕರೆಕ್ಟಾಗಿ ಕೇಳಿಸುತ್ತೆ. ಈ ಒಂದು ಸಾಂಗ್ ಏನಿದೆ ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತೆ. ನೀವು ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಸಾಂಗು ಕೇಳ್ತಾ ಇರುತ್ತೆ, ನೀವು ವಾಯ್ಸು ಕೇಳಿಸ್ತಾ ಇರುತ್ತೆ, ಆವಾಗ ಆಡಿಯನ್ಸ್ಗಳಿಗೆ ಇಂಟ್ರೆಸ್ಟ್ ಬರಲ್ಲ ನೋಡೋರಿಗೆ. ಸೊ ಆದ್ದರಿಂದ ನೀವು
ಬ್ಯಾಕ್ಗ್ರೌಂಡ್ಗೆ ನೀವು ಸಾಂಗ್ನ ಹಾಕೋತೀರಾ ಅಥವಾ ಬ್ಯಾಕ್ಗ್ರೌಂಡ್ಗೆ ನೀವು ಈ ಒಂದು ವಾಯ್ಸನ್ನು ಹಾಕೋತೀರಾ ಅಂತಂದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಬ್ಯಾಕ್ಗ್ರೌಂಡ್ ಕೊಟ್ಟಿರೋದ್ರಿಂದ ಇವಾಗ ನಾನು ಪ್ಲೇ ಮಾಡ್ತೀನಿ, ಸಾಂಗ್ ವಾಲ್ಯೂಮ್ ಕಮ್ಮಿ ಆಗಿರುತ್ತೆ ಆಯಿತಾ. ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸಾಂಗೇ ಇವಾಗ ಜಾಸ್ತಿ ಬರ್ತದೆ, ನಿಮ್ಗೆ ಜಾಸ್ತಿ ಅಂತ ಅನ್ನಿಸ್ತು ಅಂತಂದರೆ ಇಲ್ಲಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಆಡಿಯೋನ ವಾಲ್ಯೂಮ್ನ ನೀವು ಕಮ್ಮಿ ಮಾಡ್ಕೋಬೋದು. ಈಗ 32 ಕೊಟ್ಟಿದ್ದೀನಿ, ಈಗ ಬೇಕಾದ್ರೆ ಪ್ಲೇ ಮಾಡ್ತೀನಿ ನೋಡಿ. ನೋಡಿ ಇವಾಗ ನನ್ನ ವಾಯ್ಸ್ ಜಾಸ್ತಿ ಕೇಳ್ತಾ ಇದೆ, ಸಾಂಗ್ದು ಬ್ಯಾಕ್ಗ್ರೌಂಡನ್ನು ಕೇಳ್ತಾ ಇದೆ. ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದರಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ. ಸೊ ಅದೇ ಥರ ಆಡಿಯೋನ ನೀವು ಟ್ರಿಮ್ಮು ಸ್ಪ್ಲಿಟ್ನ ಮಾಡಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು, ಸ್ಪ್ಲಿಟ್ ಪ್ಲೇ ಹೆಡ್ ಬರುತ್ತೆ ಮತ್ತು ಟ್ರಿಮ್ ಟು ರೈಟ್ ಪ್ಲೇ ಹೆಡ್ ಅಂತಲೂ ಕೂಡ ಇರುತ್ತೆ. ಇದೇನು ಅಂತಂದರೆ ಟ್ರಿಮ್ ಟು ಲೆಫ್ಟ್ ಆಫ್ ಪ್ಲೇ ಹೆಡ್ ಅಂತಂದರೆ, ಸೊ ಇದು ಲೆಫ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿಂದ ಲೆಫ್ಟಿಗೆ ಏನು ಸಾಂಗ್ ಇದೆ ಅದು ಕಟ್ ಆಗುತ್ತೆ. ಬೇಕಾದ್ರೆ ಇವಾಗ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿದೆ, ಲೆಫ್ಟ್ ಸಾಂಗು ಕಟ್ ಆಯಿತು. ನೀವು ಮತ್ತೆ ವಾಪಸ್ ಮುದ್ದಿದಂಗೆ ಬೇಕು ಅಂತಂದರೆ ಇದು ನೋಡಿರಿ ಆಯಿತಾ. ಇವಾಗ ನಿಮಗೆ ರೈಟ್ ಸೈಡ್ದು ಇದು ಬೇಡ ಅಂತಂದರೆ, ಇಲ್ಲಿಂದ ರೈಟ್ ಸೈಡ್ ಬೇಡ ಅಂತಂದರೆ ಟ್ರಿಮ್ ಟು ರೈಟ್ ಆಫ್ ಪ್ಲೇ ಹೆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಹೋಗುತ್ತೆ. ಸೊ ನಿಮ್ಗೆ ಮತ್ತೆ ಮುದ್ದಿದಂಗೆ ಬೇಕು ಅಂತಂದರೆ ಇದು ನೋಡಿಬೋದು. ಅದೇ ಥರ ನೀವು ಈ ಆಡಿಯೋನೇ ಸ್ಪ್ಲಿಟ್ ಮಾಡಬೇಕು, ಅರ್ಧಂಬರ್ಧ ಕಟ್ ಮಾಡಬೇಕು ಅಂತಂದರೆ ಸ್ಪ್ಲಿಟ್ ಅಪ್ ಪ್ಲೇ ಹೆಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಇದೊಂದು ಭಾಗ ಆಗುತ್ತೆ, ಇದೊಂದು ಭಾಗ ಆಗುತ್ತೆ. ಆಗ ನೀವು ಈ ಒಂದು ಭಾಗನ ನೀವು ಎಲ್ಲಿ ತೊಗೊಂಡ್ಬೇಕಾದ್ರೂ ಹೋಗಿ ಕೂರಿಸ್ಕೋಬೋದು. ಓಕೆ, ಸೊ ಈ ಥರ ನೀವು ಆಡಿಯೋ ಎಡಿಟ್ನ ಮಾಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಆ ಥರ ನೀವು ಕೂರಿಸ್ಕೊಳ್ಳಿ. ಸೊ ಇನ್ನು ವಾಯ್ಸ್ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ಈ ವಾಯ್ಸ್ ಏನಪ್ಪ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಯ್ಸನ್ನು ರೆಕಾರ್ಡ್ ಮಾಡ್ಬೋದು. ಇವಾಗ ನೀವು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇರ್ತೀರಾ, ಸೊ ಅದಕ್ಕೆ ನೀವು ವಾಯ್ಸ್ನ ರೆಕಾರ್ಡ್ ಮಾಡಬೇಕು ಅಂತಂದರೆ ಈ ಥರ ಮಾಡ್ಬೋದು. ಈಗ ನೀವು ಇಲ್ಲಿ ಏನೋ ಮಾತಾಡ್ತಾ ಇರ್ತೀರಾ, ಸೊ ಅದನ್ನು ನೀವು ಅದ್ರ ಮೇಲೆ ನೀವು ಮಾತಾಡಬೇಕು ಅಂತಂದರೆ ಇಲ್ಲಿ ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈಗ ಮಾತಾಡ್ಬೋದು. ಇವಾಗ ನಾನು ಏನೇನು ಮಾತಾಡ್ತಾ ಇದ್ದೀನಿ ಇದ್ರ ಮೇಲೆಲ್ಲ ರೆಕಾರ್ಡ್ ಆಗ್ತಾ ಇದೆ. ಓಕೆ, ಡಬ್ ಅಂತಾರಲ್ಲ ಅದು ಇವಾಗ ಆಗ್ತಾ ಇದೆ. ಸೊ ಇವಾಗ ನಾನು ಸ್ಟಾಪ್ ಮಾಡ್ತೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಮಾತಾಡಿದ್ದು ಇಲ್ಲಿ ರೆಕಾರ್ಡ್ ಆಗಿದೆ. ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ತಡೀರಿ, ಇದನ್ನು ಮ್ಯೂಟ್ ಮಾಡ್ತೀನಿ, ಅವಾಗ ಬ್ಯಾಕ್ಗ್ರೌಂಡ್ದು ನಿಮಗೆ ಕೇಳಿಸುತ್ತೆ ಚೆನ್ನಾಗಿ. ನೋಡಿ ಇದು ಸಾಂಗ್ನು ಮ್ಯೂಟ್ ಮಾಡ್ತೀನಿ ರೀ. ನೋಡಿ ಇದು ನಾನು ಅಲ್ಲಿ ವಾಯ್ಸ್ ಡಬ್ ಮಾಡಿದ್ದು ಅಲ್ವಾ. ಸೊ ಈ ಥರ ನೀವು ಇದನ್ನು ಕೂಡ ನೀವು ಸೆಟ್ಟಿಂಗ್ನ ನೀವು ಮಾಡ್ಕೋಬೋದು. ವಾಯ್ಸ್ ವಾಲ್ಯೂಮ್ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಕೋಬೋದು, 200 ತನಕ ಕೊಟ್ಕೋಬೋದು. ಅದೇ ಥರ ಕಂಪ್ರೆಸ್ಸು ಕೂಡ ನೀವು ಮಾಡ್ಕೋಬೋದು ಆಯಿತಾ. ಸೊ ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಆಪ್ಷನ್ ಇದೆ, ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ರನ್ ಆಗಬೇಕು ಅಂತಂದರೆ ಮಾಡ್ಕೋಬೋದು. ಇದು ಶಾರ್ಟ್ ಮೂವೀಸ್ನ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅಥವಾ ವ್ಲಾಗ್ಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲೋ ಹೋಗಿರ್ತೀರ, ವೀಡಿಯೋ ಮಾಡ್ಕೊಂಡು ಬಂದಿರ್ತೀರ, ನೀವು ಆ ವೀಡಿಯೋದಲ್ಲಿ ಮಾತಾಡಿರ್ತೀರ, ನಿಮಗೆ ಕೇಳಿಸಿರಲ್ಲ, ಆಡಿಯನ್ಸ್ಗಳಿಗೆ ಕೇಳಿಸಲ್ಲ. ಸೊ ಅಂಥ ಟೈಮಲ್ಲಿ ನೀವು ಆ ಒಂದು ವೀಡಿಯೋನ ಪ್ಲೇ ಮಾಡಿಬಿಟ್ಟು ಇಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಮಾಡೋ ಮುಖಾಂತರ ನೀವು ಆ ಒಂದು ವ್ಲಾಗನ್ನು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು ಆಯಿತಾ. ಆ ಥರ ಎಡಿಟ್ ಮಾಡ್ಕೋಬೋದು ಅಂತ. ಸೊ ಇವಾಗ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಅಕಸ್ಮಾತ್ ನಂಗೆ ಇದು ಬೇಡ ಅಂತಂದರೆ ಜಸ್ಟ್ ಈಗ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಆಡಿಯೋ ರಿಮೂವ್ ಆಗುತ್ತೆ. ಅದೇ ಥರ ಈ ಒಂದು ಆಡಿಯೋನ ಡಿಲೀಟ್ ಮಾಡಬೇಕು ಅಂತಾರೆ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮೇಲೆ ಕ್ಲಿಕ್ನ ಮಾಡಿ, ಇಷ್ಟೇ ಸಿಂಪಲ್. ಇನ್ನು ಲೇಯರ್ ವಿಷಯಕ್ಕೆ ಬಂತು ಅಂತಂದರೆ ಲೇಯರಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಮೀಡಿಯಾ, ಎಫೆಕ್ಟು, ಓವರ್ಲೇ ಮತ್ತು ಟೆಕ್ಸ್ಟ್ ಮತ್ತು ಹ್ಯಾಂಡ್ ರೈಟಿಂಗ್ ಅಂತ ಅಂದ್ಬಿಟ್ಟು. ಸೊ ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ವೀಡಿಯೋ ಮೇಲೆ ಇನ್ನೊಂದು ಫೋಟೋಸ್ ಅಥವಾ ವೀಡಿಯೋಸ್ಗಳನ್ನ ಹಾಕ್ಬೋದು. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ಯಾಂಪಲ್ಲು. ಇವಾಗ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಈಗ ಲೇಯರ್ಗೆ ಬಂದು ಕೂತಿದೆ. ಸೊ ಇವಾಗ ಏನಾಗುತ್ತೆ, ನಾನು ಈ ಥರ ಝೂಮ್ ಮಾಡಿ ಕರೆಕ್ಟಾಗಿ ಕೂರಿಸ್ತು ಅಂತಂದರೆ ಈ ವಿಡಿಯೋ ಪ್ಲೇ ಆಗಬೇಕಾದ್ರೆ ಸಡನ್ನಾಗಿ ಆ ಒಂದು ಫೋಟೋ ಬರುತ್ತೆ ನೋಡ್ಕೊಳ್ಳಿ ಈಗ. ಓಕೆ ನೋಡಿ ಈ ಥರ. ಸೊ ನೀವು ಲೇಯರ್ನು ಕೂಡ ಹಾಕೋಬೋದು. ಇದೇ ಥರ ನೀವು ವೀಡಿಯೋಸ್ಗಳನ್ನು ಕೂಡ ಹಾಕೋಬೋದು ಆಯಿತಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನು ಕೂಡ ಹಾಕೋಬೋದು. ವೀಡಿಯೋ ಯಾವುದಾದ್ರೂ ತೋರಿಸ್ತೀನಿ ರೀ. ಓಕೆ, ಸೊ ಇವಾಗ ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಈ ಒಂದು ವೀಡಿಯೋನ ಸಣ್ಣದಾಗಿ ಇಲ್ಲಿ ಸೈಡಲ್ಲಿ ಎಲ್ಲೋ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ಥರ ಸೊ ನೀವು ಎಲ್ಲಿ ಬೇಕಾದ್ರೂ ಕೂರಿಸ್ಕೋಬೋದು. ನೋಡಿ ಅಲ್ಲೂ ವೀಡಿಯೋ ಬರ್ತಾ ಇದೆ, ಇಲ್ಲೂ ಬರ್ತಾ ಇದೆ. ಸೊ ಆಯಿತಾ. ಸೊ ಈ ಥರ ಕೂಡ ನೀವು ಇದರಲ್ಲಿ ಲೇಯರ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಹಾಕ್ತೀರಾ ಅಂತಂದರೆ ಎಫೆಕ್ಟ್ಸು ಕೂಡ ತುಂಬ ಇಲ್ಲಿ ಎಫೆಕ್ಟ್ಸ್ಗಳಿದೆ. ಸೊ ಇಲ್ಲಿ ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಬೇಸಿಕ್ ಎಫೆಕ್ಟ್ ಇದೆ. ಸೊ ಅದರಲ್ಲಿ ನೀವು ಬ್ಲರ್ ಮಾಡಬೇಕು ಅಂತಂದರೆ ಇವಾಗ ಏನೋ ನಿಮಗೆ ಅಲ್ಲೇನೋ ತೋರಿಸ್ಬಾರ್ದು ಅಂತಂದರೆ ಇದು ಮೊದಲನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಬ್ಲರ್ನ ನೀವು ಮಾಡ್ಬೋದು. ಸೊ ಈ ಥರ ನೀವು ಸಿಲ್ವರ್ ಪ್ಲೇ ಬಟನ್ನ ಬೇಕಾದ್ರೆ ಬ್ಲರ್ ಮಾಡ್ಬೋದು. ಓಕೆ, ಅದೇ ಥರ ಬೇರೆ ಒಂದು ಆಬ್ಜೆಕ್ಟ್ನ ನೀವು ಬ್ಲರ್ ಮಾಡ್ತೀರಾ ಅಂತಂದರೆ ಸೊ ಈ ಥರನೂ ಕೂಡ ಮಾಡ್ಬೋದು. ಓಕೆ, ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಇದನ್ನು ಹೇಳ್ಕೊಬೋದು. ಸೊ ಆ್ಯಂಡ್ ಆಲ್ಫಾನು ಕೂಡ ನೀವು ಕೊಟ್ಕೋಬೋದು. ಎಷ್ಟು ಪ್ರಮಾಣದಲ್ಲಿ ಬ್ಲರ್ ಆಗಬೇಕು ಅನ್ನೋದೆಲ್ಲ ನೀವು ಇಲ್ಲಿ ಸೆಟ್ಟಿಂಗ್ನ ನೀವು ಕೊಟ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟು ಪ್ರಮಾಣದಲ್ಲಿ ಅದು ಬ್ಲರ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ನ ನೀವು ಮಾಡ್ಕೋಬೋದು ಆಯಿತಾ. ಸೊ ಇದು ಬ್ಲರ್ ಕತೆ. ಅದೇ ಥರ ಇನ್ನೊಂದು ಬ್ಲರ್ರು ಕೂಡ ಇರುತ್ತೆ. ಸೊ ಇನ್ನೊಂದು ಎಫೆಕ್ಟು ಕೂಡ. ಸೊ ಇದನ್ನು ಕೂಡ ಮಾಸಿಕ್ ಅಂತ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈ ಥರ ಒಂದು ಬ್ಲರ್ರು ಒಂಥರ ವಿಚಿತ್ರವಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಏನು ಕಾಣೋದಿಲ್ಲ, ಆ ಥರ ಇರುತ್ತೆ. ಓಕೆ, ಸೊ ಇನ್ನು ಓವರ್ಲೇ ಅಂತಿದೆ ನೋಡಿ, ಇದರಲ್ಲಿ ನಿಮಗೆ ಸ್ಟಿಕ್ಕರ್ಸ್ಗಳಿರುತ್ತೆ. ನಿಮ್ಗೆ ಯಾವುದಾದ್ರು ಸ್ಟಿಕ್ಕರ್ಸ್ ಬೇಕು ಅಂತಂದರೆ ಈ ಥರ ನೀವು ಸ್ಟಿಕ್ಕರ್ಸ್ಗಳನ್ನ ನೀವು ಕೂರಿಸ್ಕೋಬೋದು. ಓಕೆ, ಸೊ ನಿಮ್ಗೆ ಎಲ್ಲಿ ಬೇಕಲ್ಲಿ ಈ ಥರ ಕೂರಿಸ್ಕೊಳ್ಳೋದು, ಈ ಥರ ಎಲ್ಲ ನೀವು ಮಾಡ್ಕೋಬೋದು ಆಯಿತಾ.
ಸೊ ಆ್ಯಂಡ್ ಅದೇ ಥರ ನೀವು ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಇಲ್ಲಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ತೀರಾ ಅಂತಂದರೆ, ಇವಾಗ ನಿಮ್ಮ ಒಂದು ವೀಡಿಯೋಗೆ ಟೆಕ್ಸ್ಟ್ನ ನೀವು ಹಾಕಬೇಕು ಅಂತಂದರೆ, ಸೊ ಟೆಕ್ಸ್ಟ್ನ ನೀವೇನು ಟೈಪ್ ಮಾಡ್ಕೋಬೇಕು ಅದನ್ನು ಟೈಪ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಟೆಕ್ಸ್ಟ್ ಬರುತ್ತೆ. ಸೊ ಇದನ್ನು ನೀವು ಸ್ಕ್ರೀನ್ ಮೇಲೆ ಈ ಥರ ಹಾಕೋಬೋದು. ಇಲ್ಲೇ ನಿಮಗೆ ಫಂಟ್ ಸ್ಟೈಲೆಲ್ಲ ಇರುತ್ತೆ ಆಯಿತಾ. ಸೊ ಇಲ್ಲಿ ಎ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಹಲವಾರು ಫಂಟ್ ಸ್ಟೈಲ್ಸ್ಗಳು ನಿಮ್ಗೆ ಬರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಆ ಥರ ಬರುತ್ತೆ. ಆ್ಯಂಡ್ ಕಲರ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಇಷ್ಟ ಆ ಒಂದು ಕಲರ್ನ ನೀವು ಸೆಟ್ ಮಾಡ್ಕೋಬೋದು. ಇವಾಗ ರೆಡ್ ಸೆಲೆಕ್ಟ್ ಮಾಡಿದೆ, ಸೊ ರೆಡ್ ಕಲರಲ್ಲಿ ಬಂತು. ಅದೇ ಥರ ಈ ಒಂದು ಟೆಕ್ಸ್ಟ್ನು ಕೂಡ ನೀವು ಆ್ಯನಿಮೇಷನಲ್ಲಿ ಇಡ್ಬೋದು. ಇನ್ನು ಆ್ಯನಿಮೇಷನ್ ಅಂತ ಕೊಡ್ತು ಅಂತಂದರೆ ಈ ಥರ ಒಂದು ಆ್ಯನಿಮೇಷನಲ್ಲಿ ಬರುತ್ತೆ. ಸೊ ಅದೇ ಥರ ಓಕೆ ಕೊಟ್ಬಿಟ್ಟು ಮತ್ತೆ ನೀವು ಇನ್ನೂ ಹಲವಾರು ಆಪ್ಷನ್ಸ್ಗಳಿದೆ, ಓವರ್ಲೇ ಆ್ಯನಿಮೇಷನ್ ಅಂತ ಅಂದ್ಬಿಟ್ಟು. ಸೊ ಇದ್ರ ಓವರ್ಲೇ ಆ್ಯನಿಮೇಷನ್ ಕೂಡ ಆನ್ ಮಾಡ್ಕೊಳ್ತು ಅಂತಂದರೆ ಸೊ ಬ್ಲಿಂಕ್ ಎಫೆಕ್ಟಲ್ಲಿ ಬರುತ್ತೆ. ಓಕೆ, ಈ ಥರ ಓಕೆ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಅದೇ ಥರ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳಿದ್ದಾವೆ, ಔಟ್ ಆನಿಮೇಷನ್ ಮತ್ತು ಆಲ್ಫಾ ಒಪಾಸಿಟಿ ಅಂತ ಅಂದ್ಬಿಟ್ಟು. ಇದನ್ನು ಕೂಡ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದೆಲ್ಲ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಈ ಥರ ಕಮ್ಮಿ ಜಾಸ್ತಿ ಅದನ್ನೆಲ್ಲ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡ್ಬೋದು. ಸೊ ಬೇಡ ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಕೋಬೋದು ಆಯಿತಾ. ಇನ್ನು ಮತ್ತೆ ಲೇಯರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಹ್ಯಾಂಡ್ ರೈಟಿಂಗ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಇವಾಗ ನೀವು ಏನೋ ಒಂದು ವೀಡಿಯೋ ಮಾಡ್ತಾ ಇರ್ತೀರಾ, ನೀವೇನೋ ಇವಾಗ ತೋರಿಸ್ಬೇಕು ಆಯಿತಾ. ಸೊ ಅದನ್ನು ತೋರಿಸ್ಬೇಕು ಅಂತಂದರೆ ಮಾರ್ಕ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಯಾವ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ನೀವು ಆರೋ ಮಾರ್ಕಲ್ಲಿ ತೋರಿಸ್ಬೇಕು ಅಂತ ಇದ್ದೀರಾ, ಸರ್ಕಲಲ್ಲಿ ತೋರಿಸ್ಬೇಕು ಅಂತ ಇದ್ದೀರಾ, ಬಾಕ್ಸಲ್ಲಿ ತೋರಿಸ್ಬೇಕು ಅಂತ ಇದ್ದೀರಾ, ಅಥವಾ ಈ ಥರ ಇಂಟು ಮಾರ್ಕಲ್ಲಿ ತೋರಿಸ್ಬೇಕು ಅಂತ ಇದ್ದೀರಾ, ಏನು ಥರ ತೋರಿಸ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸುಮ್ಮನೆ ಈ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ನಾನು ಏನೋ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ನಾನು ಈ ಪಾಯಿಂಟ್ ಮಾಡಬೇಕು ಅಂತಂದಾಗ ಹಿಂಗೆ ಜಸ್ಟ್ ಹಿಂಗೆ ಹೇಳಿದ್ರೆ ಸೊ ಅಲ್ಲಿ ಈ ಥರ ಮಾರ್ಕ್ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಪ್ಲೇ ಮಾಡಿದ್ರೆ ಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಮಾಡಿರೋದು ಅಲ್ಲಿ ಬರುತ್ತೆ ನೋಡಿ ಆ ಥರ. ಸೊ ಈ ಥರ ನೀವು ಎಲ್ಲಿ ಬೇಕಾದ್ರೂ ಅದನ್ನು ನೀವು ಕೂರಿಸ್ಕೋಬೋದು. ಎಲ್ಲಿಂದ ಎಲ್ಲಿಗೆ ಹಾಕೋಬೇಕು ಹ್ಯಾಂಡ್ ರೈಟಿಂಗ್ ಅನ್ನೋದನ್ನ ನೀವು ಚೂಸ್ ಮಾಡ್ಕೋಬೋದು. ಅದೇ ಥರ ಸರ್ಕಲ್ಲು ಕೂಡ ಇರುತ್ತೆ. ನೀವು ಸರ್ಕಲ್ ಹಾಕಬೇಕು, ಈ ವ್ಯಕ್ತಿನ ಹಿಡೀರಿ ಅಂತ ಹಾಕಬೇಕು ಅಂತಂದರೆ ಈ ಥರ ಒಂದು ಸರ್ಕಲ್ನ ಹೊಡಿಬೋದು ಆಯಿತಾ. ಓಕೆ, ಸೊ ಎಲ್ಲಿ ನೀವು ಹಾಕಿರ್ತೀರ ಅಲ್ಲಿಂದ ಆ ಒಂದು ಸರ್ಕಲ್ ಬರೋಕ್ಕೆ ಶುರು ಆಗುತ್ತೆ. ನಾನು ಇಲ್ಲಿ ಹಾಕಿದ್ದೀನಿ, ಇವಾಗ ಇಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಓಕೆ, ಸೊ ಈ ಥರ ನೀವು ಈ ಒಂದು ಹ್ಯಾಂಡ್ ರೈಟಿಂಗಿಂದನೂ ಕೂಡ ಹಲವಾರು ಬೆನಿಫಿಟ್ಸ್ಗಳನ್ನ ನೀವು ತಗೋಬೋದು ಕಣ್ರಪ್ಪ. ಇದರಲ್ಲಿ ನಿಮಗೆ ಹಲವಾರು ಶೇಪ್ಸ್ಗಳೆಲ್ಲ ಇದೆ, ನೀವೇ ನೋಡ್ತಾ ಇದ್ದೀರಾ. ಆ್ಯಂಡ್ ಇದರಲ್ಲೂ ಕೂಡ ಕಲರ್ಸ್ಗಳಿದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ರೆಡ್ಡಲ್ಲಿತ್ತು, ಅದಕ್ಕೋಸ್ಕರ ರೆಡ್ಡನ್ನೇ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಇದ್ರ ಕತೆ. ಇನ್ನು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಆನ್ಲೈನಲ್ಲಿ ಸೊ ನೀವು ಒಂದಷ್ಟು ಎಫೆಕ್ಟ್ಸ್ಗಳನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅದೆಲ್ಲ ಇವಾಗ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಳ್ತೀನಿ, ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಎಫೆಕ್ಟ್ಸ್ಗಳಿದೆ, ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ. ಇನ್ನು ಕೆಳಗಡೆದು ಇವಾಗ ನಾವು ಇಲ್ಲೆಲ್ಲ ಏನು ನೋಡ್ತಾ ಇದ್ದೀವಿ ಇದೆಲ್ಲ, ಸೊ ಇದೆಲ್ಲ ನಾವು ಎಡಿಟ್ ಮಾಡ್ತಾರೋದನ್ನ ನಮಗೆ ತೋರಿಸುತ್ತೆ ಆಯಿತಾ. ನಾವು ಹ್ಯಾಂಡ್ ರೈಟಿಂಗ್ ಹಾಕಿದ್ದೀವ, ಮ್ಯೂಸಿಕ್ ಹಾಕಿದ್ದೀವ, ಅದೆಲ್ಲ ಇಲ್ಲಿ ನಮಗೆ ಶೋ ಆಗುತ್ತೆ. ಓಕೆ, ಸೊ ಆ್ಯಂಡ್ ನಾವು ಎಲ್ಲೆಲ್ಲಿ ಕಟ್ ಮಾಡಿದ್ದೀವಿ ಅದೆಲ್ಲ ತೋರಿಸುತ್ತೆ. ಔಟ್ಪುಟ್ ಇಲ್ಲಿ ಬರ್ತಾ ಇರುತ್ತೆ ಆಯಿತಾ. ಇಲ್ಲಿ ಏನು ಬರುತ್ತೆ ಅದೇ ಫೈನಲ್ ಔಟ್ಪುಟ್ಟು. ನೀವು ವೀಡಿಯೋ ಎಕ್ಸ್ಪೋರ್ಟ್ ಮಾಡಿದಾಗ ಇಲ್ಲಿ ಬರೋದೇ ಅಲ್ಲೂ ಬರೋದು ಆಯಿತಾ. ಸೊ ಈ ಥರ ನೀವು ಇದರಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಕೈನ್ಮಾಸ್ಟರಲ್ಲಿ ಎಡಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳಿದೆ, ಆಡಿಯೋ ವೀಡಿಯೋ ಎಡಿಟಿಂಗ್ ಅಂತ. ಸೊ ಇದನ್ನು ಇವಾಗ ನಾನು ಏನೇನು ಇಟ್ಟಿದ್ದೀನಿ ಅದೇ ಥರ ಇಟ್ಕೊಳ್ಳಿ ಆಯಿತಾ. ಆಡಿಯೋದಲ್ಲಿ ಈ ಥರ ಎಲ್ಲ ಆನ್ ಮಾಡ್ಕೊಳ್ಳಿ. ಸೊ ವೀಡಿಯೋದಲ್ಲೂ ಕೂಡ ಈ ಥರ ನೀವು ಆಫಲ್ಲಿರಲಿ. ಆ್ಯಂಡ್ ಎಡಿಟಿಂಗಲ್ಲಿ ಏನೇನಿದೆ ಇವಾಗ ಆ ಒಂದು ಸೆಟ್ಟಿಂಗ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆ ಒಂದು ಸೆಟ್ಟಿಂಗ್ನ ಇಟ್ಕೊಂಡಿರಿ. ಓಕೆ, ಸೊ ಇವಾಗ ನೀವು ಈ ಒಂದು ವೀಡಿಯೋನೆಲ್ಲ ಎಡಿಟ್ ಮಾಡಾಯಿತು ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೀವು ಇದನ್ನು ಸೇವ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಸೇವ್ ಟು ವಿಡಿಯೋ ಟು ಗ್ಯಾಲರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು MB ನೀವು ಸೇವ್ ಮಾಡ್ಕೋಬೇಕು ಅಂತ ಕೇಳುತ್ತೆ, ಯಾವ ಕ್ವಾಲಿಟಿಲಿ. ಸೊ ಲೋ ಕ್ವಾಲಿಟಿ ಕೊಡ್ತು ಅಂತಂದರೆ 20 MBಗೆ ಸೇವ್ ಆಗುತ್ತೆ ಅಂತ ತೋರಿಸ್ತಾ ಇದೆ. SD ಕ್ವಾಲಿಟಿಲಿ ಸೇವ್ ಮಾಡ್ಕೊಳ್ತೀರಾ ಅಂತಂದರೆ 45 MB ಆಗುತ್ತಂತೆ. ಸೊ ಅದೇ ಥರ HD ಕ್ವಾಲಿಟಿಲಿ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ 80 MB. ನೀವು ಎಷ್ಟು ಒಳ್ಳೆ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ವಿಡಿಯೋ ಬರುತ್ತೆ. ಫುಲ್ HD ಕೊಟ್ಟರೆ 180 MB ಬರುತ್ತೆ. ಸೊ ಅದೇ ಥರ QHD ಕೊಟ್ಟರೆ 321 MB ಬರುತ್ತೆ ಆಯಿತಾ. ಸೊ ಇವಾಗ ನಿಮ್ಗೆ ಯಾವ್ದು ಬೇಕು ರೆಸೊಲ್ಯೂಷನಲ್ಲಿ ಆ ರೆಸೊಲ್ಯೂಷನಲ್ಲಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಇವಾಗ ನಾನು ಸುಮ್ಮನೆ HD ಕೊಡ್ತಾ ಇದ್ದೀನಿ. ಸೊ ಈ ಥರ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆದಮೇಲೆ ಆ ಒಂದು ವೀಡಿಯೋ ಸೇವ್ ಆಗುತ್ತೆ ಆಯಿತಾ, ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇವಾಗ ನೀವು ಏನೋ ವೀಡಿಯೋ ಎಡಿಟ್ ಮಾಡ್ತಾ ಇರ್ತೀರಾ, ಸೊ ನಿಮಗೆ ಟೈಮ್ ಇರಲ್ಲ. ಸೊ ಇವಾಗ ನೀವು ಮತ್ತೆ ಏನೋ ಬೇರೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಸೊ ಆವಾಗ ನೀವು ಅರ್ಧ ಎಡಿಟ್ ಮಾಡಿರೋದನ್ನ ನೀವು ಹಂಗೆ ಬಿಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು, ಇದನ್ನು ಡ್ರಾಫ್ಟ್ಗೆ ಹಾಕ್ಬೋದು. ಸೊ ಡ್ರಾಫ್ಟ್ಗೆ ಹಾಕೋದು ಸಿಂಪಲ್ಲು. ಇವಾಗ ಎಡಿಟ್ ಮಾಡಿರ್ತೀರಾ, ಇಷ್ಟು ಎಡಿಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದೆ ಎಡಿಟ್ ಮಾಡಿರಲ್ಲ. ಸೊ ನೀವೇನು ಮಾಡಿ ಅಂತಂದರೆ ಈಗ ಜಸ್ಟ್ ಇಲ್ಲೊಂದು ಬ್ಯಾಕಪ್ ಬಂದುಬಿಡಿ ಆಯಿತಾ. ಇಲ್ಲೊಂದು ಬ್ಯಾಕಪ್ ಬಂದರೆ ನಿಮ್ಗೆ ಇಲ್ಲಿ ಎಡಿಟಲ್ಲಿ ಕೂತಿರುತ್ತೆ ಆಯಿತಾ. ಸೊ ನೀವು ಮತ್ತೆ ಕೈನ್ಮಾಸ್ಟರ್ ಫ್ರೀ ಆದಾಗ ಓಪನ್ ಮಾಡಿಕೊಂಡು ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಎಲ್ಲಿ ತನಕ ಎಡಿಟ್ ಮಾಡಿರ್ತೀರ ಅಲ್ಲಿಂದ ಮುಂದಕ್ಕೆ ನೀವು ಎಡಿಟ್ ಮಾಡ್ಕೋಬೋದು ಆಯಿತಾ. ಸೊ ಈ ಥರ ನಿಮ್ಮ ಟೈಮ್ನು ಕೂಡ ನೀವು ಸೇವ್ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನಲ್ಲಿ. ಓಕೆ, ಸೊ ಈ ಥರ ನೀವು ಕೈನ್ಮಾಸ್ಟರಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ಬೋದು. ಐ ಥಿಂಕ್ ಈ ಒಂದು ವೀಡಿಯೋ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಆ್ಯಂಡ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.